ಫೆಬ್ರವರಿ 19ಕ್ಕೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗಬಹುದಾದ ಸಾಧ್ಯತೆ ಇದೆ. ಫೆಬ್ರವರಿ 19ರಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಕಾರ್ಯಕಾರಿಣಿ ನಡೆಯುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಭಾಗಿಯಾಗ್ತಾ ಇದ್ದಾರೆ. ನೂತನವಾಗಿ ಆಯ್ಕೆ ಆಗಿರುವಂತಹ ನಿತಿನ್ ನವೀನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕಾರಿಣಿ ವೇಳೆ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ವಿಶೇಷ ಸಭೆಯನ್ನು ನಡೆಸಲಿದ್ದಾರೆ ನಿತಿನ್ ನವೀನ್. ಪಕ್ಷ ಬಲವರ್ಧನೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನವೀನ್ ಜೊತೆ ಕೆಲ ರಾಷ್ಟ್ರೀಯ ನಾಯಕರ ಆಗಮನವೂ ಕೂಡ ಸಾಧ್ಯತೆ ಇದೆ. ತುಂಬಾ ದಿನಗಳಿಂದ ಬಿಜೆಪಿಯಲ್ಲಿ ಇರೋದು ಇದೊಂದು ಬೇಡಿಕೆ, ರಾಜ್ಯಾಧ್ಯಕ್ಷರ ಘೋಷಣೆ ಮಾಡಿ, ನೂತನ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡಿ ಅಂತ. ಯಾಕಂದ್ರೆ ಈಗಿರೋ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಈ ಕಾಲಾವಧಿ ಏನಿದೆ ಅದು ಮುಕ್ತಾಯ ಆಗಿದೆ. ಆ ಕಾರಣಕ್ಕಾಗಿ ಹೆಸರು ಅನೌನ್ಸ್ ಮಾಡಿ ಅಂತ. ಇದರಲ್ಲೂ ಎರಡು ತರ ಇದೆ. ಒಂದು, ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಅನೌನ್ಸ್ ಮಾಡಿ ಅನ್ನೋದು ಇದೆ. ಮತ್ತೊಂದು, ವಿಜಯೇಂದ್ರ ಅವರೇ ಮುಂದುವರಿತಾರೆ ಅಂತನಾದ್ರೂ ಅನೌನ್ಸ್ ಮಾಡಿ ಅನ್ನೋದು ಇದೆ. ಹಾಗಾಗಿ ಸಹಜವಾಗಿ ಕುತೂಹಲ ಆಗಿದೆ, ಏನ್ ಆಗತ್ತೆ, ಏನ್ ಆಗಬಹುದು ಅಂತ. ವಿಜಯೇಂದ್ರ ಅವರು ಬೇಡ ಅಂತ ಹಠಕ್ಕೆ ಬಿದ್ದು ಬಿಜೆಪಿಯಲ್ಲಿ ಇರುವವರೇ ಒಂದು ಬಣ ದೂರಕ್ಕೆ ನಿಂತಿದ್ದಾರೆ. ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಬಹುದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೂತನವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬಹುದು ಅಂತ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಇನ್ನು ಕೆಲವರು ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತಾರೆ, ಅವ್ರ ಹೆಸರನ್ನೇ ಇನ್ನೊಮ್ಮೆ ಪುನರುಚ್ಚರಿಸ್ತಾರೆ ಅಂತ ಕಾಯ್ಕೊಂಡು ಕೂತಿರೋರು ಕೂಡ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಒಂದು ಗೊಂದಲ ಅನ್ನೋದು ಇದೆಯಲ್ಲ ಬಿಜೆಪಿಯಲ್ಲಿ, ಅದಕ್ಕೊಂದು ಫುಲ್ ಸ್ಟಾಪ್ ಬಿಡಬೇಕು. ಒಂದು ಇವರೇ ಅಂತ ಇಲ್ಲ ಬೇರೆಯವರು ಅಂತ. ಸೇಮ್ ಈ ಕಾಂಗ್ರೆಸ್ನಲ್ಲಿ ಏನು CM ವಿಚಾರದಲ್ಲಿ ಆಗ್ತಾ ಇದೆಯೋ ಅದು ಇಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಆಗ್ತಾ ಇದೆ. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರು ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂಥವರು ನಿತಿನ್ ನವೀನ್ ಅವರು. ಸೊ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಮತ್ತು ಬದಲಾವಣೆಯ ನಿರೀಕ್ಷೆಯನ್ನು ಇಟ್ಕೊಂಡು ರಾಜ್ಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಏನೇನು ಹೇಳ್ತಾರೆ, ಏನು ಮಾತಾಡ್ತಾರೆ, ಏನು ಟಾಸ್ಕ್ ಕೊಡ್ತಾರೆ, ಯಾವ ರೀತಿಯಾಗಿ ಹೊಸ ವಿಚಾರಗಳನ್ನು ತಿಳಿಸ್ತಾರೆ ಅಂತ. ಯಾಕಂದರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಅಲ್ವಾ, ಮಾಹಿತಿ ನೀಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಕೇಶ್. ಇದು ತುಂಬ ದಿನದಿಂದ ಇರೋದು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಇದರಲ್ಲಿ ಎರಡು ಥರ ಇದೆ. ಒಂದು, ವಿಜಯೇಂದ್ರ ಅವರನ್ನೇ ಬದಲಾವಣೆ ಮಾಡಬೇಕು ಅಂತ, ಇಲ್ಲ ಇನ್ನೊಂದು ವಿಜಯೇಂದ್ರ ಅವರೇ ಅಂತನಾದ್ರೂ ಅನೌನ್ಸ್ ಮಾಡಿ ಅಂತ. ಈಗ ಕಾರ್ಯಕಾರಿಣಿ ಸಭೆ ಮೇಲೆ ಎಲ್ಲರ ಕಣ್ಣು ಯಾವ ರೀತಿ ಆಗಿದೆ, ಏನ್ ಡೆವಲಪ್ಮೆಂಟ್ ನಿರೀಕ್ಷಿಸಬಹುದು? ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ನೇಮಕವಾದಂತ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿಗೆ ಅವರು ಬರುವಂತ ಸಮಯ ನಿಗದಿಯಾಗಿದೆ. ರಾಜ್ಯ ಕಾರ್ಯಕಾರಿಣಿಯಲ್ಲಿ ಅವರು ಭಾಗವಹಿಸುತ್ತಾರೆ ಅನ್ನುವಂತ ಖಚಿತತೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 19ರಂದು ನಡೆಯಲಿರುವಂತಹ ಕಾರ್ಯಕಾರಿಣಿಗೆ ಅವರು ಭಾಗವಹಿಸಿ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಲಿದ್ದಾರೆ, ಮುಖಂಡಗಳ ಜೊತೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಅವರ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಹಲವು ಗೊಂದಲಗಳು ಪಕ್ಷದೊಳಗಿದೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಈಗ ಮಹತ್ವದ್ದಾಗಿ ಪಡೆದುಕೊಳ್ತಾ ಇದೆ. ವಿಧಾನಸಭೆಯ ಅಧಿವೇಶನದ ವೇಳೆ ಪಕ್ಷವನ್ನ ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕರಾದ ಅಶೋಕ್ ಅವರ ಜೋಡಿ ಈ ಟಾಸ್ಕ್ ಅನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಂಡಿದೆ. ಈಗ ಬದಲಾದ ಸನ್ನಿವೇಶದಲ್ಲಿ ಪಕ್ಷದೊಳಗೆ ಒಗ್ಗಟ್ಟು ಮೂಡುತ್ತಿರುವುದು ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂತ ಮಾತು ಆ ಪಕ್ಷದ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ಬದಲಾವಣೆಯನ್ನ ಮಾಡುವುದಾದರೆ ಬದಲಾವಣೆಗೆ ಸೂಕ್ತವಾಗಿರುವ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಇವುಗಳ ಬಗ್ಗೆ ಗಮನ ಹರಿಸ್ತಾರ. ಕಾರ್ಯಕಾರಿಣಿ ಸಭೆಗೆ ಬಂದಂತ ಸಂದರ್ಭದಲ್ಲಿ ಪಕ್ಷದ ಬಲವರ್ಧನೆಯ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾರ ಇಲ್ಲ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಿರುವ ಬೆನ್ನಲ್ಲಿ ಉಳಿದಿರುವ ರಾಜ್ಯಗಳಿಗೆ ಸಂಘಟನಾತ್ಮಕ ದೃಷ್ಟಿಯಿಂದ ಹೊಸ ರಾಜ್ಯಾಧ್ಯಕ್ಷರುಗಳನ್ನು ನೇಮಕ ಮಾಡಬೇಕು. ತಮ್ಮ ಚುನಾವಣೆಯ ಪೂರ್ವದಲ್ಲೇ ಮಾತುಕತೆ ಮಾಡಿ ನಿಂತು ಹೋಗಿರುವಂತಹ ಈ ಚುನಾವಣೆಯ ಮತ್ತು ರಾಜ್ಯಾಧ್ಯಕ್ಷರ ನೇಮಕ ವಿಚಾರವನ್ನ ಅಂತಿಮಗೊಳಿಸಬೇಕು ಅನ್ನುವಂತ ಯೋಚನೆಯನ್ನ ಅವರು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕಾರಿಣಿಯ ವೇಳೆ ರಾಜ್ಯಾಧ್ಯಕ್ಷರ ಹೆಸರ ಘೋಷಣೆ ಅಥವಾ ಮುಂದುವರಿಕೆ ವಿಚಾರವಾಗಿಯೂ ಕೂಡ ಒಂದು ಸ್ಪಷ್ಟತೆಯನ್ನು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತ ವಲಯಕ್ಕೆ ಚುನಾವಣಾ ಪೂರ್ವಭಾವಿ ಸಭೆಗಳು ಮತ್ತು ಅದರಲ್ಲಿ ಭಾಗವಹಿಸುವುದಕ್ಕೆ ತಯಾರಾತಿಗೆ ಅಗತ್ಯವಿರುವಂತಹ ಸಲಹೆ ಸೂಚನೆಗಳನ್ನು ಅವರು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಹೊಸ ನಾಯಕತ್ವದ ಜೊತೆಯಲ್ಲಿ ಸಾಕ್ತಿರುವಂತಹ ಬಿಜೆಪಿ ಮುಂದೆ ಹೇಗೆ ಹೋಗಬೇಕು ಅಥವಾ ಕಾರ್ಯಸೂಚಿಗಳು ಏನಿರಬೇಕು, ಕಾರ್ಯಕರ್ತರು ಯಾವ ರೀತಿ ಪಕ್ಷವನ್ನ ಮತ್ತೆ ಕಟ್ಟಬೇಕು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆದಿದೆ. ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಾಯಕರುಗಳಿಗೆ ಹೊಸ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಮುಂಬರುವ ಚುನಾವಣೆಗಳಿಗೆ ಪಕ್ಷವನ್ನ ಸನ್ನದ್ಧಗೊಳಿಸುವ ಮತ್ತು ಸಿದ್ಧತೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನು ಹೊರಿಸುವಂತ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.